ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರಾಚಾರ್ಯ. ತಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಪರಿಶ್ರಮ ಡಿಜಿಟಲ್ ಡೀಟೇಲ್ಸ್ ಎನ್ನುವ ಹೊಸ 2ನೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಬಟನಲ್ಲಿ ಆಲನ್ನು ಕ್ಲಿಕ್ ಮಾಡಿದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಪ್ರಥಮವಾಗಿ ನಿಮಗೆ ಬರ್ತದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ATM ಕಾರ್ಡಿನ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ. ಈ ಹಿಂದಿನ ನಮ್ಮ ಪ್ರಥಮ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ATM ಕಾರ್ಡ್ ಇಲ್ಲದೆ ಯಾವ ರೀತಿ ಬ್ಯಾಂಕಲ್ಲಿ ATM ಕಾರ್ಡನ್ನು ಮರೆತು ಬಂದಿದ್ದರೆ ನಾವು ATMನಲ್ಲಿ ಯಾವ ರೀತಿ ಸ್ಕ್ಯಾನ್ ಮಾಡೋದ್ರ ಮೂಲಕ ಹಣ ಪಡ್ಕೊಳ್ಬೋದು ಎನ್ನುವುದರ ಬಗ್ಗೆ ಸಂಕ್ಷಿಪ್ತ ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ಇವತ್ತಿನ ಅನೇಕ ಜನರ ಮಾಹಿತಿಗಾಗಿ ಎಷ್ಟೋ ವಿಷಯಗಳು ಸರ್ಕಾರದಲ್ಲಿ ಅನೇಕ ಸೌಲಭ್ಯಗಳು ಇದ್ದರೂ ಕೂಡ ಅದು ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ. ನಿತ್ಯ ಜೀವನದಲ್ಲಿ ನಾವು ATM ಬಳಕೆಯನ್ನು ಇಂದು ತುಂಬ ಕಡಿಮೆ ಮಾಡಿದ್ದೇವೆ. ಕಾರಣ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಗೊತ್ತಿದೆ, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಹಾಗೆ ಡಿಜಿಟಲ್ ಒಂದು ರೀತಿ ಸೌಲಭ್ಯ ಅಂತ ಹೇಳ್ಬೋದು, ಇನ್ನೊಂದು ರೀತಿ ಡಿಜಿಟಲ್ ಹಾವಳಿ ಅಂತ ಹೇಳ್ಬೋದು. ಸೊ ಈ ಡಿಜಿಟಲ್ ಪೇಮೆಂಟ್ ಬಂದ ನಂತರ ನಾವು ATM ಕಾರ್ಡ್ ಬಳಕೆಯನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೇವೆ. ಈ ATM ಕಾರ್ಡ್ ಬಳಕೆ ಮಾಡೋದ್ರಿಂದ ಅನೇಕ ರೀತಿಯ ಆಕ್ಸಿಡೆಂಟಲ್ ಬೆನಿಫಿಟ್ಸ್ ಇರ್ಬೋದು, ಹಾಗೆ ಆಕ್ಸಿಡೆಂಟಲ್ಲಿ ಪರ್ಮನೆಂಟ್ ಡಿಸೇಬಲ್ ಶಾಶ್ವತ ಅಂಗವೈಕಲ್ಯ ಆಗಿರ್ಬೋದು, ಈ ಎಲ್ಲ ಘಟನೆಗಳಿಗೆ ಇನ್ಶೂರೆನ್ಸ್ ಸೌಲಭ್ಯಗಳು ಇದೆ ಎಂಬುದು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿರ್ಬೋದು. ವಿಶೇಷವಾಗಿ ಈ ATM ಕಾರ್ಡ್ ಸೌಲಭ್ಯದಲ್ಲಿ ATM ಇನ್ಶೂರೆನ್ಸ್ ಕಾರ್ಡ್ ಸೌಲಭ್ಯಗಳು ತನ್ನ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಕಾನೂನುಗಳಿಗೆ ಒಳಪಟ್ಟಿದೆ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಿದಂತೆ ಉತ್ತಮವಾಗಿ ನಮ್ಮಲ್ಲಿ ಯಾವ ರೀತಿಯ ಕಾರ್ಡ್ ಇದೆ ಅನ್ನೋದನ್ನು ನಾವು ಫಸ್ಟು ಅದನ್ನು ನೋಡಿಕೊಂಡು ಅದನ್ನು ಇತ್ತೀಚೆಗೆ ನಾವು ಸರ್ಕಾರದ ಸೌಲಭ್ಯಗಳಿಗೆ ಒಳಪಟ್ಟಂತಹ ಪ್ಲಾಟಿನಮ್ ಕಾರ್ಡ್ ಇರ್ಬೋದು, ಯಾವ ಕಾರ್ಡು ಅಂತ ನೋಡಿಕೊಂಡು ಬದಲಾಯಿಸ್ಕೊಳ್ಳಿ ಕೂಡ ಅವಕಾಶ ಇದೆ. ಹಾಗಾಗಿ ಇವತ್ತು ನಮ್ಮ ಕಾರ್ಡ್ ಯಾವುದನ್ನು ಮೊದಲ ಬಾರಿ ನಾವು ಫಸ್ಟಿಗೆ ಚೆಕ್ ಮಾಡಿಕೊಂಡು ಮುಂದುವರಿಬೇಕು. ಯಾರಿಗೂ ಕೂಡ ಏನೂ ಆಗಬಾರ್ದು, ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಆದರೆ ಯಾರ ಸಮಯ ಯಾವಾಗ ಏನು ಅಂತ ಗೊತ್ತಾಗೋದಿಲ್ಲ, ನಮ್ಮ ಜೀವನವೇ ಹಾಗೆ. ಆದರೆ ಈ ಸಂದರ್ಭದಲ್ಲಿ ಈ ಕಾರ್ಡಿಂದ ATMನಲ್ಲಿರುವ ಇನ್ಶೂರೆನ್ಸ್ ಸೌಲಭ್ಯಗಳಿಂದ ಅದೆಷ್ಟೋ ಜನರ ಬದುಕು ಆ ಕುಟುಂಬಕ್ಕೆ ಆಸರೆಯಾಗಿದ್ದ ಜವಾಬ್ದಾರಿ ವ್ಯಕ್ತಿ ಮರಣದ ನಂತರ ಸಹಕಾರಿಯಾದದ್ದನ್ನು ನಾವು ಅಲ್ಲಲ್ಲಿ ನೋಡಿದ್ದೇವೆ. ಸಾಮಾನ್ಯವಾಗಿ ಆಕ್ಸಿಡೆಂಟ್ ಅಂದ ತಕ್ಷಣ ನಮ್ಮಲ್ಲಿ ಬರುವಂಥ ವಿಚಾರಗಳು ಗಾಡಿ ಹಾಗೂ ಗಾಡಿ ಮತ್ತು ಬಾಡಿ ಗುದ್ದಿಕೊಳ್ಳುವುದು ಎಂದು. ಆದರೆ ಗಾಡಿ ಮತ್ತು ಬಾಡಿ ಗುದ್ದಿಕೊಳ್ಳುವುದು ಮಾತ್ರ ಆಕ್ಸಿಡೆಂಟ್ ಆಗಿರುವುದಿಲ್ಲ. ಆಕಸ್ಮಿಕ ಅವಘಡದಲ್ಲಿ ನೀರಿಗೆ ಕಾಲು ಜಾರಿ ಬೀಳುವಂಥದ್ದಿರ್ಬೋದು, ಮರದಿಂದ ಕೆಳಗೆ ಜಾರಿ ಬೀಳುವಂಥದ್ದಿರ್ಬೋದು, ಹಾಗೆ ಬೆಂಕಿ ಅವಘಡ ಇರ್ಬೋದು, ಇನ್ನಿತರ ಅನೇಕ ಈ ಆಕ್ಸಿಡೆಂಟಲ್ ಇದು ಆಗ್ತಾ ಇರ್ತದೆ. ಹಾಗಾಗಿ ಇದು ಕೂಡ ಈ ಸೌಲಭ್ಯಕ್ಕೆ ಒಳಪಟ್ಟಿರ್ತದೆ. ಆದರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಗಳನ್ನು ನಾವು ಸರಿಯಾಗಿ ಸ್ಟಡಿ ಮಾಡ್ಕೋಬೇಕಾಗ್ತದೆ. ATM ಕಾರ್ಡ್ನಲ್ಲಿ ಅನೇಕ ಜನರಿಗೆ ಗೊತ್ತಿದ್ದ ಹಾಗೆ ಅದರಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಅಂತ 2 ಕಾರ್ಡ್ ಬರ್ತದೆ. ಆದರೆ ಡೆಬಿಟ್ ಕಾರ್ಡಲ್ಲಿ ವೀಸಾ ಇರ್ಬೋದು, ಕ್ಲಾಸಿಕ್ ಇರ್ಬೋದು, ಪ್ರೀಮಿಯಂ ಕಾರ್ಡ್ ಇರ್ಬೋದು, ರೂಪೇ ಕಾರ್ಡ್ ಇರ್ಬೋದು, ಪ್ಲಾಟಿನಮ್ ಕಾರ್ಡ್ ಇರ್ಬೋದು, ಹೀಗೆ ಹಲವಾರು ಕಾರ್ಡ್ಗಳಿಗೆ ಆಯಾ ಕಾರ್ಡ್ಗಳಿಗೆ ಸಂಬಂಧಪಟ್ಟು ಸೌಲಭ್ಯಗಳು ಇದರಲ್ಲಿದೆ. ಇದು ಖಂಡಿತವಾಗಿ ಇದು ಹೆಲ್ತ್ ಇನ್ಶೂರೆನ್ಸ್ ಅಲ್ಲ, ಲೈಫ್ ಇನ್ಶೂರೆನ್ಸ್ ಜೀವ ವಿಮೆ ಕೂಡ ಅಲ್ಲ. ಇದು ಕರೆಕ್ಟಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಇದು ಕೇವಲ ATM ಕಾರ್ಡ್ನಲ್ಲಿರುವಂಥ ಆಕಸ್ಮಿಕ ಅವಘಡಗಳಿಗೆ ಸಿಗುವಂಥ ಸೌಲಭ್ಯ. ಮುಖ್ಯವಾಗಿ ಇಲ್ಲಿ 2020ರಲ್ಲಿ ನೀವು ಕೆಲವೊಂದು ಫೋಟೋಸಲ್ಲಿ ನೋಡ್ತಾ ಹೋಗ್ಬೋದು, ಬೇಕಿದ್ರೆ ಸ್ಕ್ರೀನ್ಶಾಟ್ಗಳನ್ನು ಕೂಡ ನೀವು ತಗೊಳ್ಬೋದು. 2020ರಲ್ಲಿ ಕ್ಲಾಸಿಕ್ ಕಾರ್ಡ್ ಅಂತ ಬಂತು, ಅದರಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಡೇಟನ್ನು ಗಮನಿಸಬೇಕಾಗಿದೆ. 28/8/2018 PMJDY ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಕಾರ್ಡ್ ಬರ್ತದೆ, ಓಲ್ಡ್ ಕಾರ್ಡ್. ಹಾಗೆ 28/8/2018 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ PMJDY ಎನ್ನುವ ಕಾರ್ಡ್ ನೀವು ಬರ್ತದೆ, ಓಲ್ಡ್ ಮತ್ತು ನೀವು. ಇದರಲ್ಲಿ 1 ರಿಂದ 2 ಲಕ್ಷ ಸೌಲಭ್ಯಗಳು ಇದರಲ್ಲಿ ಖಂಡಿತವಾಗಿ
ಸಿಕ್ಕಿದೆ ಮತ್ತು ಅದರಲ್ಲಿ ಇದೆ. ಆಗಲೇ ತಿಳಿಸಿದ ಹಾಗೆ ಈ ಕಾರ್ಡ್ಗಳಲ್ಲಿ ನಾನ್ ಪ್ರೀಮಿಯಂ ಕಾರ್ಡ್ ಹಾಗೂ ಪ್ರೀಮಿಯಂ ಕಾರ್ಡ್ ಅಂತ 2 ವಿಭಾಗದ ಕಾರ್ಡುಗಳು ಬರ್ತವೆ. ಆಗಲೇ ಹೇಳಿದಾಗೆ ನಾನ್ ಪ್ರೀಮಿಯಂ ಕಾರ್ಡಲ್ಲಿ ಕ್ಲಾಸಿಕ್ ಕಾರ್ಡ್ ಇರ್ಬೋದು, 2020 ಬಂದಂಥ ಕಾರ್ಡು, 2018 ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕಾರ್ಡ್ ಇರ್ಬೋದು, ಇದೆಲ್ಲ ನಾನ್ ಪ್ರೀಮಿಯಂ ಕಾರ್ಡಲ್ಲಿ ಬರ್ತದೆ. ಪ್ರೀಮಿಯಂ ಕಾರ್ಡಲ್ಲಿ ಖಂಡಿತವಾಗಿ ಪ್ಲಾಟಿನಮ್ ಕಾರ್ಡ್ ಇರ್ಬೋದು, ಈ ರೀತಿಯ ಕಾರ್ಡುಗಳು ಬರ್ತದೆ. ನಾನ್ ಪ್ರೀಮಿಯಂ ಕಾರ್ಡಲ್ಲಿ 1-2 ಲಕ್ಷ ಆದರೆ ಪ್ಲಾಟಿನಮ್ ಅಥವಾ ಪ್ರೀಮಿಯಂ ಕಾರ್ಡ್ ಏನಿದೆ ಅದರಲ್ಲಿ 2ರಿಂದ 10 ಲಕ್ಷದವರೆಗೆ ಈ ಒಂದು ವಿಮಾ ಸೌಲಭ್ಯ ದೊರೆಯುತ್ತದೆ. ಮುಖ್ಯವಾಗಿ ಒಬ್ಬ ವ್ಯಕ್ತಿ ಕುಟುಂಬಕ್ಕೆ ಆಸರೆಯಾಗಿದ್ದಂಥ ವ್ಯಕ್ತಿ ಆತ ಮರಣವಾಗುವ, ಆತ ಡೆತ್ ಆಗುವ 45 ದಿನದ ಒಳಗೆ, ಇನ್ನೊಂದು ಕಾರ್ಡ್ ಪ್ರಕಾರ 90 ದಿನಗಳ ಒಳಗೆ ಆತ ಒಂದು ಟ್ರಾನ್ಸಾಕ್ಷನನ್ನಾದರೂ ಮಾಡಿರಬೇಕು. ಇದರ ಅರ್ಥ ನಾವೆಲ್ಲರೂ ಪ್ರತಿ ತಿಂಗಳು ಈ ATM ಕಾರ್ಡನ್ನು ಒಮ್ಮೆ ಆದರೂ ಸ್ವೈಪ್ ಮಾಡಬೇಕು. ಅದು ಪೆಟ್ರೋಲ್ ಬಂಪ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ATM ಇರ್ಬೋದು, ಎಲ್ಲಿಯಾದರೂ ಮಾಡಬೇಕು. ಯಾಕಂದರೆ ಈ ಒಂದು ನಿಯಮಗಳು ಇದಕ್ಕೆ ಷರತ್ತುಬದ್ಧವಾಗಿ ಅನ್ವಯವಾಗ್ತದೆ. ವ್ಯಕ್ತಿ ಮರಣ ಹೊಂದುವ ಮುಂಚೆ ಆಗಲೇ ಹೇಳಿದಾಗೆ 45 ದಿನಗಳು, ಇನ್ನೊಂದು ಕಾರ್ಡಲ್ಲಿ 90 ದಿನಗಳು, ಈ ಅವಧಿಯ ಮುಂಚೆ ಟ್ರಾನ್ಸಾಕ್ಷನ್ ಏನಾದರೂ ಮಾಡಿದ್ದು ಆತ ನಿಧನ ಆದ ನಂತರ ಈ ಸೌಲಭ್ಯವನ್ನು ಬ್ಯಾಂಕಿನಿಂದ ಪಡೆಯಲು ನಾವು ಆತನ ಡೆತ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಆತ ಟ್ರಾನ್ಸಾಕ್ಷನ್ ಮಾಡಿದ ಮಿನಿ ಸ್ಟೇಟ್ಮೆಂಟ್ಗಳಿರ್ಬೋದು, ಈ ಎಲ್ಲ ದಾಖಲಾತಿಗಳೊಂದಿಗೆ ನಾವು ಸಂಬಂಧಪಟ್ಟ ಬ್ಯಾಂಕಿಗೆ ತೆರಳೋದು. ಅಲ್ಲಿ ಸಮಸ್ಯೆ ಆದಾಗ ಖಂಡಿತವಾಗಿಯೂ ಈ ಒಂದು ನಿಮಗೆ ಸ್ಕ್ರೀನಲ್ಲಿ ಸಿಗ್ತದೆ. ಮೇಲ್ ID ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಇಲ್ಲಿಗೆ ನೀವು ಮೇಲ್ ಅಥವಾ ಫೋನ್ ಕಾಂಟ್ಯಾಕ್ಟ್ ಮೂಲಕನೂ ನೀವು ಸೌಲಭ್ಯಗಳ ಬಗ್ಗೆ ಚರ್ಚಿಸಬಹುದು. ಇನ್ನು ಪರ್ಮನೆಂಟ್ ಡಿಸಬಿಲಿಟಿ ಅಂತೇಳಿದರೆ ವ್ಯಕ್ತಿ ಮರಣ ಹೊಂದದೆ ಆತ ಆ ಒಂದು ಆಕ್ಸಿಡೆಂಟಲ್ಲಿ ಅಥವಾ ಮೇಲಿಂದ ಕೆಳಗೆ ಬಿದ್ದಾಗ ಅಥವಾ ಆಗಲೇ ಹೇಳಿದಾಗೆ ಬೇರೆ ಬೇರೆ ರೀತಿಯ ಆಕ್ಸಿಡೆಂಟ್ ಅವಘಡದಲ್ಲಿ ಆತ ಶಾಶ್ವತ ಅಂಗವೈಕಲ್ಯತೆ ಆಗಿದ್ದರೆ ಆ ಒಂದು ದಾಖಲೆಗಳಲ್ಲಿರುವ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಆ ಥರ ಒಂದು ಅವನಿಗೆ ಸೌಲಭ್ಯಗಳು ದೊರೆಯಲಿಕ್ಕೆ ಸಾಧ್ಯತೆ ಇದೆ. ಅಕಾರ್ಡಿಂಗ್ ಟು ದೇರ್ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಆ ಒಂದು ಸೌಲಭ್ಯ ದೊರೆಯಲಿಕ್ಕಿದೆ. ಈ ವಿಮಾ ಸೌಲಭ್ಯವನ್ನು 2 ವಿಮಾ ಕಂಪನಿಗಳು ಭರಿಸ್ತವೆ. ನ್ಯೂ ಇಂಡಿಯನ್ ಇನ್ಶೂರೆನ್ಸ್ ಮತ್ತು ಟಾಟಾ AIG ಅಂತೇಳಿ ಈ 2 ಕಂಪನಿಗಳು ಈ ಸೌಲಭ್ಯವನ್ನು ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ, ನಾವೆಲ್ಲರೂ ನಮ್ಮ ದಾಖಲಾತಿಗಳು ಅಥವಾ ನಾವು ಸರಿಯಾದಂಥ ಕ್ರಮಬದ್ಧವಾದಂಥ ATM ಕಾರ್ಡ್ ಬಳಕೆ ಮಾಡ್ತಾ ಇದ್ದೇವಾ, ಅಥವಾ ಒಬ್ಬ ಕುಟುಂಬಕ್ಕೆ ಆಸರೆಯಾಗಿದ್ದ ವ್ಯಕ್ತಿ ತಿಂಗಳಿಗೊಮ್ಮೆ ಆದರೂ ಕಾರ್ಡನ್ನು ಸ್ವೈಪ್ ಮಾಡ್ತಾ ಇದ್ದಾರಾ, ಈ ಎಲ್ಲ ಪ್ರಮುಖ ವಿಷಯಗಳನ್ನು ಗಮನಿಸಲೇಬೇಕಾಗಿರ್ತದೆ. ಹಾಗಾಗಿ ಎಷ್ಟೋ ಜನ ಯಾವುದೇ ಒಂದು ಫೆಸಿಲಿಟೀಸ್ ಸಿಗೋದಿಲ್ಲ ಅಂತ ಹೇಳೋದು ಭಾಳ ಸಣ್ಣ ವಿಷಯ. ಆದರೆ ಅದರ ಸರಿಯಾದಂಥ ದಾಖಲಾತಿಗಳು ಇದ್ದಲ್ಲಿ ಖಂಡಿತವಾಗಿ ಸಹಕಾರಿಯಾಗಲಿಕ್ಕೆ ಸಾಧ್ಯತೆ ಇದೆ. ಈ ATM ಕಾರ್ಡ್ ಸೌಲಭ್ಯದ ಬಗ್ಗೆ ತಿಳಿದುಕೊಳ್ಳಬೇಕಾಗಿದ್ದು ಬಹಳಷ್ಟು ಇದೆ. ಯಾಕಂತ ಹೇಳಿದರೆ ಇದರಲ್ಲಿ ಬೇಕಾದಷ್ಟು ಮಾಹಿತಿಗಳು ತಿಳಿದುಕೊಳ್ಳುವಂಥದ್ದಿದೆ. ಇನ್ ಡಿಟೇಲ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಬೇಸಿಕ್ ಮಾಹಿತಿ ಖಂಡಿತವಾಗಿ ನಿಮಗೆ ಸಿಕ್ಕಿರ್ತದೆ. ಮತ್ತು ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಕೆಲವೊಂದು ಫೋಟೋಸನ್ನು ಸ್ಕ್ರೀನ್ಶಾಟ್ ಪಡೆದುಕೊಳ್ಳೋದ್ರ ಮೂಲಕ ನೀವು ಪಡಿಬೋದು. ನಮಗೆ ತಿಳಿದ ಮಾಹಿತಿಯ ಪ್ರಕಾರ ಈ ಕಾರ್ಡ್ ಯಾವುದೇ ನಾರ್ಮಲ್ ಡೆತ್, ಸಹಜ ಮರಣಕ್ಕೆ ಅನ್ವಯ ಆಗುವುದಿಲ್ಲ ಎನ್ನುವುದನ್ನು ಕೇಳಿಕೊಂಡಿದ್ದೇವೆ. ಹಾಗೆ ಆಕ್ಸಿಡೆಂಟಲ್ ಡೆತ್ ಆದಾಗ, ಆಕಸ್ಮಿಕ ಅವಘಡಗಳು ಸಂಭವಿಸಿದಾಗ ಮಾತ್ರವೇ ಈ ಒಂದು ಕ್ಲೈಮ್ ಪಡೀಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ಹೇಳಬಹುದು. ಹೀಗೆ ಪ್ರತಿಯೊಂದು ಈ ರೀತಿ ಆನ್ಲೈನ್ ಸರ್ಕಾರದ ಯೋಜನೆಗಳು, ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ತರ್ತಾ ಇರ್ತೇವೆ. ನಮ್ಮ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿಯನ್ನು ನೀವು ಅನೇಕರಿಗೆ ನಿಮ್ಮ ಕಾಂಟ್ಯಾಕ್ಟಿಗೆ ಶೇರ್ ಮಾಡುವುದರ ಮೂಲಕ, ಸ್ಟೇಟಸ್ ಹಾಕುವುದರ ಮೂಲಕ ಎಷ್ಟೋ ಜನರಿಗೆ ಈ ವಿಷಯ ಗೊತ್ತಿರೋದಿಲ್ಲ, ಅವರಿಗೆ ಮುಂದಿನ ದಿನಗಳಲ್ಲಿ ಸಹಕಾರಿ ಆಗಬಹುದು ಎನ್ನುವುದನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರೋ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.